ವಾಹಿನಿಯಿಂದ ನೇರ ಪ್ರಸಾರವಾಗುತ್ತಿರುವ ಎಲ್ಲ ನೋಟಗಾರರಿಗೂ ಎಲ್ಲ ಥ್ಯಾಂಕ್ಸು. ಇವತ್ತು ನಾವು ACL 5 ಅಲ್ಲಿ ವಿನ್ನರ್ ಆಗಿ ಹೊರಹೊಮ್ಮಿದ್ದೀವಿ. ಇದು ಎಲ್ಲ ಎಫರ್ಟ್ ನಮ್ಮ ಟೀಮ್ನ ಪ್ರತಿಯೊಬ್ಬ ತಂಡದವರು ಪ್ರತಿಯೊಂದು ಫುಲ್ ಎಫರ್ಟ್ ಹಾಕಿ ಗೆದ್ದಿದ್ದಾರೆ. ಸೊ ಇವರಿಗೆ ಎಲ್ಲರಿಗೂ ಕಂಗ್ರಾಚುಲೇಷನ್ ಹೇಳ್ತೀನಿ. ಹಾಗೂ ಅಭಯ ಫೌಂಡೇಶನ್ ಅವರಿಗೂ ತುಂಬಾ ಧನ್ಯವಾದಗಳು. ಅವ್ರ ಅರೇಂಜ್ಮೆಂಟು, ಅವ್ರ ಊಟ ತಿಂಡಿ ಎಲ್ಲ ತುಂಬಾ ಚೆನ್ನಾಗಿದೆ. ವರ್ಷ ಇದೇ ತರ ಆಗ್ಲಿ ಅಂತ ಎಲ್ಲ ಕೇಳ್ಕೊಳ್ತೀನಿ. ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಈ ಖುಷಿನ ಹಂಚ್ಕೊಳಕ್ ನಮ್ಮ ಕೈಲಿ ಸಾಧ್ಯನೇ ಇಲ್ಲ. ಇದು ನಮ್ಮ ಜೀವನದ ಅತ್ಯಂತ ಮಧುರ ಕ್ಷಣಗಳಲ್ಲಿ ಒಂದು ಸರ್. ಇದು ಬಳ್ಳಾರಿ ಕನಕ ದುರ್ಗಮ್ಮ ತಾಯಿ ನಮ್ಮೆಲ್ಲ ಟೀಮ್ ಮೇಲೆ ಆಶೀರ್ವಾದ ಮಾಡಿದ್ದಾಳೆ. ಹಂಗಾಗಿ ದಯವಿಟ್ಟು ನಾವು ಗೆದ್ದಿದ್ದೀವಿ. ಇದನ್ನ ನಾವು ಖುಷಿನ ಎಕ್ಸ್ಪ್ರೆಸ್ ಮಾಡಕ್ ಸಾಧ್ಯನೇ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ನಮ್ ಖುಷಿ ಇದೆ. ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಟೀಮ್ ಇದೆಯಲ್ಲ, ಕಳೆದ 1.5 ತಿಂಗಳಿಂದ ಆಕ್ಚುಲಿ ನಿಮಗೆ ಒಂದು ಹಿಂಟ್ ಕೊಡ್ತೀನಿ. PSI ಎಕ್ಸಾಮ್ ಅಂತಿತ್ತು, ಅದನ್ನೆಲ್ಲ ಮುಗಿಸ್ಕೊಂಡ್ರು ನಮ್ಮ ಸ್ನೇಹಿತರು. ಅದು ಮುಗಿದ ಮೇಲೆ 1.5 ತಿಂಗಳಿಂದ ಸತತವಾಗಿ ಬೆಳಿಗ್ಗೆ ನಮ್ಮದೇ ಪೊಲೀಸರನ್ನ ಎಷ್ಟೇ ಡ್ಯೂಟಿ ಇದ್ರೂ ಕೂಡ ಅದನ್ನೆಲ್ಲವನ್ನು ಮೀರಿ ನಾವು ಬೆಳಿಗ್ಗೆ 6:30ಗೆ ಐಟೆ ಗ್ರೌಂಡ್ ಅಲ್ಲಿ ಫಾಲಿನ್ ಆಗಿ ಎಲ್ಲರೂ ಸಹ 2 ಟೀಮ್ ಮಾಡ್ಕೊಂಡು 22 ಜನ ನಾವು ಗೇಮ್ ಮಾಡಿದ್ವಿ. ಅದರ ಪ್ರತಿಫಲನೆ ಇವತ್ತು ನಮಗೆ ಸಿಕ್ಕಿದೆ ಅಂತ ನಾವು ಹೇಳಕ್ ಬಯಸ್ತೀವಿ. ಫಸ್ಟ್ ಆಫ್ ಆಲ್ 58 ರನ್ ನೋಡಿ ಮ್ಯಾಚ್ ಕೈ ಬಿಟ್ಟಿದ್ದೆ ಆಲ್ರೆಡಿ. ಸೊ ಮ್ಯಾಚ್ ಹೋಯ್ತಂತ ನಾನು ಫೀಲ್ಡಿಂಗ್ ನೋಡ್ಬೇಕಾದ್ರೆ ಗೊತ್ತಾಯ್ತು, ನಾನು ಬಿಟ್ಟಿದ್ದೆ. ಬಟ್ ಅಪ್ ನಾನು ಸಹ ಬೌಲರ್ಗಳು ಲಾಸ್ಟ್ ತನಕ ತಂದಿದ್ದವ್ರು ಧನ್ಯವಾದಗಳು. ಇನ್ನೊಂದು ಎಲ್ಲ ಅವ್ರ ಲಾಸ್ಟ್ ಓವರು ನಾನು ಕೀಪರ್ಗೆ ಹೇಳಿದ್ದೆ ಅವ್ರಿಗೆ. ಸೊ ಕೈಯಲ್ಲಿಡಿ ಸೀದಾ ವಿಕೆಟಿಗೆ ಬಾ ಅಂತ. ಸೊ ಲೆಫ್ಟ್ ಹ್ಯಾಂಡ್ ಇದ್ರೆ ನನಗೆ ಗೊತ್ತಿತ್ತು, ನಾನು ಆಫ್ ಸೈಡ್ ಹಾಕ್ತೀನಿ ಅಂತ. ಸೊ ಹಾಕಿದೆ, ಮ್ಯಾಚ್ ವಿನ್ ಆಯ್ತು. ಈ ಎಲ್ಲ ಶ್ರೇಯಸ್ಸು ನಮ್ಮ ಟೀಮ್. ಅಭಯ ಕ್ರಿಕೆಟ್ ಲೀಗ್ 5th ಸೀಸನ್ ಇವತ್ತು ಮುಕ್ತಾಯವಾಗಿದೆ. ಮುಕ್ತಾಯ ಹಂತಕ್ಕೆ ತಲುಪಿರುವಂತಹ ಇಂಜಿನಿಯರ್ಸ್ ತಂಡ ಹಾಗೂ ಪೊಲೀಸ್ ತಂಡಕ್ಕೂ ಕಂಗ್ರಾಟ್ಸ್ ಹೇಳ್ತಾ ಇದ್ದೀನಿ. ಹಾಗೂ ಇದರ ಕೊನೆಯ ಹಂತದ ಗೆಲುವು ಪೊಲೀಸರು ಸಾಧಿಸಿದ್ದಾರೆ, ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ನಮ್ಮ ಇಂಜಿನಿಯರ್ಸ್ ತಂಡದ ಪರವಾಗಿ ಎಲ್ಲ ಇಂಜಿನಿಯರ್ಸ್ಗಳು ತುಂಬ ಪ್ರಯತ್ನ ಪಟ್ಟಿದ್ದಾರೆ, ಅವ್ರಿಗೊಂದು ತುಂಬ ಧನ್ಯವಾದಗಳು ಹೇಳಲಿಕ್ಕೆ ತಿಳಿಸ್ಬಿಡ್ತದೆ. ACL ಸೀಸನ್ 5 ಮುಕ್ತಾಯವಾಯಿತು. ದ ಬೆಸ್ಟ್ ಫೈನಲ್ ಆಫ್ ದ ಆಲ್ 5 ಸೀಸನ್ಸ್ ಪೊಲೀಸ್ ಮತ್ತು ಇಂಜಿನಿಯರ್ಸ್ ಆಡಿದ್ರು. ಪೊಲೀಸರು ಡಿಫೆಂಡಿಂಗ್ ಚಾಂಪಿಯನ್ಸು, ಇಂಜಿನಿಯರ್ಸ್ ಅವರು ರೈಸಿಂಗ್ ಸ್ಟಾರ್ಸ್ ಅಂತ ಹೇಳ್ಬೋದು. ಒಂದೇ ಒಂದು ಮ್ಯಾಚ್ ಸೋಲ್ಬಿಟ್ಟು ಫೈನಲ್ ಬಂದಿದ್ರು. ಲೈಕ್ ಇಂಡಿಯಾ ಆಸ್ಟ್ರೇಲಿಯಾ ಹೆಂಗ್ ನಡೀತೋ ಲಾಸ್ಟ್ಗೆ ಡಿಫೆಂಡಿಂಗ್ ಚಾಂಪಿಯನ್ಸ್ ಗೆದ್ರು. ಪೊಲೀಸ್ ಆ ಚಾಂಪಿಯನ್ಶಿಪ್ ಡಿಫೆಂಡ್ ಮಾಡ್ಬಿಟ್ಟು ಆ ಪ್ರೆಷರನ್ನು ಮೇಂಟೈನ್ ಮಾಡಿ ಗೆದ್ರು. ಇಟ್ ವಾಸ್ ಹೆಂಗಿತ್ತು ಅಂದ್ರೆ ಆ ಫೈನಲ್ನ ಯಾರೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಾ ಇಲ್ಲ. 1 ರನ್ನಿಂದ ಸೋತಿದ್ದಾರೆ. ಸೊ ಯು ಕ್ಯಾನ್ ಇಮ್ಯಾಜಿನ್ ಮ್ಯಾಚ್ ಹೆಂಗ್ ನಡೆದಿದೆ ಅಂತ. 57 ರನ್ನನ್ನು ಕೂಡ ಅವರು 107 ರನ್ ಥರ ಡಿಫೆಂಡ್ ಮಾಡಿಕೊಂಡು ಇಂಜಿನಿಯರ್ಸ್ ಅವರು ಕರೆಕ್ಟಾಗಿ ಬಂದಿದ್ರು. ಒಂದು ಲಾಸ್ಟ್ ಓವರಲ್ಲಿ ಎಲ್ಲೋ ಒಂದು ಮಿಸ್ ಕ್ಯಾಲ್ಕುಲೇಷನಲ್ಲಿ ಒಂದು 3 ಡಾಟ್ ಬಾಲ್ಸಿಗೆ ಮ್ಯಾಚ್ ಎಲ್ಲ ಹೋಯ್ತು. ಬಟ್ ಸ್ಟಿಲ್ ಬೋತ್ ದ ಟೀಮ್ಸ್ ಹ್ಯಾವ್ ಪ್ಲೇಡ್. 28 ಡಿಪಾರ್ಟ್ಮೆಂಟ್ನಲ್ಲಿ ಇಷ್ಟು ದೊಡ್ಡ ಟೂರ್ನಮೆಂಟ್ ಮಾಡಿದ್ದಕ್ಕೆ ನಮ್ಮ ಅಭಯನ್ಸ್ ಎಲ್ಲ ಡಿಪಾರ್ಟ್ಮೆಂಟ್ಸ್ ಪಾರ್ಟಿಸಿಪೇಟ್ ಮಾಡಿದವ್ರಿಗೆ ಎಲ್ಲರಿಗೂ ಕೃತಜ್ಞತೆ ಇರುತ್ತೆ. ಯಾಕಂದರೆ ನಾವು ಅವ್ರ ಸಹಾಯದಿಂದ ಸಪೋರ್ಟಿಂದ ಈ ಟೂರ್ನಮೆಂಟ್ ಮಾಡಲಾಗ್ತದೆ. ಅವ್ರ ಸಪೋರ್ಟ್ ಇಲ್ಲ ಅಂದರೆ ನಾವು ಇಂಥ ದೊಡ್ಡ ಟೂರ್ನಮೆಂಟ್ ಮಾಡೋಕ್ಕಾಗಲ್ಲ. ಈಗ ಬಂದಿರೋ ಒಂದು 3-4 ವಾರದಿಂದ ನಮಗೆ ಬರ್ತಾ ಇರೋ ಇನ್ಫಾರ್ಮೇಷನ್ ಏನಂದರೆ ಕರ್ನಾಟಕ ಸ್ಟೇಟಲ್ಲಿ ಕೂಡ ಇಂಥ ದೊಡ್ಡ ಇವೆಂಟ್ ನಡೀತಾ ಇಲ್ಲ. ಅಂದರೆ 28 ಡಿಪಾರ್ಟ್ಮೆಂಟ್ ಒಂದು ಸಂಗಮದಲ್ಲಿ ಅಂದರೆ ಅಭಯ ಕ್ರಿಕೆಟ್ ಲೀಗಲ್ಲಿ ಭಾಗವಹಿಸೋದು ಕರ್ನಾಟಕದಲ್ಲಿ ಯಾವ ಆರ್ಗನೈಸರು ಮಾಡ್ತಾ ಇಲ್ಲ. ಇದು ನಮಗೆ ಒಂದು ಅಭಯನ್ಸ್ಗೆ ಒಂದು ಹೆಮ್ಮೆ. ಇದಕ್ಕೆ ಮತ್ತೊಮ್ಮೆ ಎಲ್ಲ ಡಿಪಾರ್ಟ್ಮೆಂಟ್ಗೂ ಕೃತಜ್ಞತೆ ಹೇಳ್ತಾ ಇದ್ದೀನಿ. ಸೊ ಸೋತು ಗೆಲುವು ಅನ್ನೋದು ಒಂದು ಮಾತು ಬಿಟ್ಟರೆ ಇಬ್ಬರು ವಿನ್ನರ್ಸ್. ಅವರು ಮ್ಯಾಚನ್ನು ಗೆದ್ದಿದ್ದಾರೆ, ಇವರು ಹೃದಯವನ್ನು ಗೆದ್ದಿದ್ದಾರೆ. ಇಂಜಿನಿಯರ್ಸ್ ಅವರು ಒಂದು ಕಾಂಟ್ರವರ್ಸಿ ಕೂಡ ಇಲ್ದಂಗೆ ಫೈನಲ್ವರೆಗೆ ಬಂದಿದ್ದಾರೆ. ಇಂಥ ಡಿಪಾರ್ಟ್ಮೆಂಟ್ ಅಂದರೆ ಒಂದು ಡಿಪಾರ್ಟ್ಮೆಂಟ್ ಅವರು ಇಷ್ಟು ದೊಡ್ಡ ಮನಸ್ತತ್ವ ಇಟ್ಕೊಂಡು ಇಷ್ಟು ಕೂಲಾಗಿ ಯಾವುದು ಮ್ಯಾಚಸ್ ನೋಡಿಲ್ಲ ನಾವು. ಯಾಕಂದರೆ ಎವ್ರಿ ಇಯರ್ ದೇರ್ ವಾಸ್ 2 ಟೂರ್ನಮೆಂಟ್ ಇರ್ತಾ ಇತ್ತು. ಈ ಸಲ ಓನ್ಲಿ ಡಿಪಾರ್ಟ್ಮೆಂಟ್ ನಡೆದಿದೆ. ಸೊ ಇದರಿಂದ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು ಎಲ್ಲ ಡಿಪಾರ್ಟ್ಮೆಂಟ್ಗೂ. ಇದೇ ಥರ ಸಪೋರ್ಟ್ ಮಾಡಿದರೆ ನಾವು ಮುಂದೇನು 6, 7, 8, 9, 10 ನಮ್ಮ ಆಲ್ರೆಡಿ ಒಬ್ಬರು ನಮ್ಮ GCS ಡೆವಲಪರ್ಸ್ 10 ವರ್ಷ ಡೀಲ್ ಮಾಡೋಕ್ಕೂ ರೆಡಿ ಇದ್ದಾರೆ. ಸೊ ಇದೇ ಥರ ಎಲ್ಲ ಡಿಪಾರ್ಟ್ಮೆಂಟ್ಸು ಸಹಾಯ ಮಾಡಿದರೆ ವಿ ವಿಲ್ ಕಂಡಕ್ಟ್. ಆ್ಯಂಡ್ ಇಲ್ಲ ಡಿಸ್ಟರ್ಬೆನ್ಸ್ ಇಲ್ಲ ಅಂದರೆ ಮತ್ತೊಂದು ಡಿಸ್ಟರ್ಬೆನ್ಸ್ ತಲೆನೋವು ಮಾಡಲಿಲ್ಲಂಗೆ ವಿಲ್ ಗೋ ಫಾರ್ವರ್ಡ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಎಲ್ಲ ಪ್ಲೇಯರ್ಸ್ ಅಂತಿದ್ದಾರೆ. ಸೊ ಅಭಯ ಟೀಮ್ ಏನು ಮಾಡಿದ್ರೆ ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ಯಾವುದೇನೋ ಎಲ್ಲ ರೀತಿ ಊಟದಾಗಿರ್ಬೋದು, ಮತ್ತೊಂದಾಗಿರ್ಬೋದು. ಸೊ ಹಾಗಾಗಿ ಅಭಯನ್ಸ್ ಯಾವ ರೀತಿ ನಿಮಗೆ ಕೋಆರ್ಡಿನೇಟ್ ಮಾಡಿದ್ದಾರೆ? ಸೊ ಅಭಯನ್ಸ್ ಅಂದರೆ ಈ ಸರಿ ಹೇಳಬೇಕಂದ್ರೆ
ನಮಗೆ ಫುಡ್ ಸ್ಪಾನ್ಸರ್ ಸಿಗಲಿಲ್ಲ. ನಮ್ಮ ಅಬಯನ್ಸ್ ನಾನು ಇದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲ ಅಬಯನ್ಸು ಕಾಂಟ್ರಿಬ್ಯೂಟ್ ಮಾಡಿಕೊಂಡು ನಾವು ನಮ್ಮ ಡಿಪಾರ್ಟ್ಮೆಂಟ್ ಅವರಿಗೆ ಊಟದ ವ್ಯವಸ್ಥೆ ಮಾಡಿದ್ವಿ. ಯಾಕಂದರೆ 4 ವರ್ಷದಿಂದ ನಾವೆಲ್ಲರಿಗೂ ಊಟ, ನೀರು, ಕಾಫಿ ಎಲ್ಲ ಕೊಡ್ತಾ ಇದ್ವಿ. ಈ ಸರಿ ಸ್ವಲ್ಪ ಡೊನೇಷನ್ಸ್ ಕಡಿಮೆ ಬಂತು. ಯಾಕಂದರೆ ಡೊನೇಷನ್ಸ್ ಕಡಿಮೆ ಬಂತು ಅಂದರೆ 7-8 ಈವೆಂಟ್ ಇದು ಲಾಸ್ಟ್ 15 ದಿವಸದಲ್ಲಿ ನೀವು ನೋಡಿರ್ಬೋದು. ಬೇರೆ ಬೇರೆ ಸಂಘದ್ದು, ಬೇರೆ ಬೇರೆ ಕಮ್ಯುನಿಟಿದು, ಇಂಡಿವಿಜುವಲ್ ಈವೆಂಟ್ಸ್ ಇತ್ತು. ಇದು ಮಾತ್ರನೇ ಬಳ್ಳಾರಿ ಈವೆಂಟ್ ಅಂತೀವಿ ನಾವು. ಆಲ್ ಪಬ್ಲಿಕ್, ಆಲ್ ಡಿಪಾರ್ಟ್ಮೆಂಟ್ಸ್. ಸೊ ಇದು ನಮ್ಮ ಅಬಯನ್ಸ್ ಸ್ಟ್ರೆಂತ್. ಅಂದರೆ ಅವಸರ ಬಿತ್ತು ಅಂದರೆ ನಾವಿದ್ದೀವಿ ಅಂತ ಹೇಳೋದೇ ನಮ್ಮ ಅಬಯನ್ಸ್ ಎನರ್ಜಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.